ಈ ಪ್ರೀತಿ ಮತ್ತು ಆಕರ್ಷಣೆಯ ನಡುವಿನ ವ್ಯತ್ಯಾಸ ಏನು ಅಂತ ನೀವು ಕೇಳ್ತಾ ಇದ್ದೀರಾ. ಈ ಪ್ರೀತಿ ಅಂತಂದ್ರೆ ಸ್ವಂತ. ಇದನ್ನ ಸ್ವಂತ ಮಾಡ್ಕೊಳ್ಳಿಕ್ಕೋಸ್ಕರ ತುಂಬಾ ಹರಸಾಹಸ ಮಾಡಿರ್ತಾರೆ. ಅದಾದ ನಂತರನೇ ಇದು ಸ್ವಂತ ಆಗಿರುತ್ತೆ. ಈವನ್ ಈ ಪ್ರೀತಿ ಅನ್ನೋದು ಮದುವೆಯಲ್ಲಿ ಕನ್ವರ್ಟ್ ಆದ್ರೂ ಕೂಡ ಅದ್ರ ಹಿಂದ್ಗಡೆಗೆ ಸಿಕ್ಕಾಬಟ್ಟೆ ಎಫರ್ಟ್ ಇರುತ್ತೆ. ಸೊ ಹಾಗಾಗಿ ಈ ಪ್ರೀತಿ ಅನ್ನೋದು ಸ್ವಂತ ಆಗಿರುತ್ತೆ. ಸೊ ಯಾವಾಗ ಇದು ಸ್ವಂತ ಆಗುತ್ತೋ ನಾವು ಅವ್ರ ಜೊತೆಗೆ ಅಡ್ಡಾಡ್ತಾ ಇರಬೇಕು, ಅವ್ರ ಜೊತೆಗೆ ಇರಬೇಕು, ಹಾಗೆ ಅವರಿಗೆ ಎಲ್ಲದನ್ನು ಕೊಡಿಸ್ತಾ ಇರಬೇಕು, ತಿನ್ನಿಸ್ತಾ ಇರಬೇಕು. ಅವ್ರನ್ನ ಗಾಡಿಯಲ್ಲಿ ಎಲ್ಲ ಕಡೆಗೂ ನೀವು ಸುತ್ತಾಡಿಸ್ತಾ ಇರಬೇಕು, ಅವ್ರ ಜೊತೆಗೆ ಶಾಪಿಂಗ್ ಮಾಡ್ತಾ ಇರಬೇಕು, ಟೈಮ್ ಸರಿಯಾಗಿ ನೀವು ಬರ್ತಾ ಇರಬೇಕು, ಟೈಮ್ ಸರಿಯಾಗಿ ನೀವು ಹೋಗ್ತಾ ಇರಬೇಕು. ನೀವೇನಾದ್ರೂ ಪಾರ್ಟಿ ಮಾಡಿದ್ದೀರಾ ಅಪ್ಪ ಅಂತಂದ್ರೆ ಅದು ಗೊತ್ತಾಗ್ಲಿಲ್ದಂಗೆ ಮ್ಯಾನೇಜ್ ಕೂಡ ಮಾಡ್ತಾ ಇರಬೇಕು. ಹಾಗೆ ನೀವೇನಾದ್ರೂ ಬಾಡಿಗೆ ಮನೆ ಮಾಡಿದ್ರೆ ಆ ಮನೆ ಬಾಡಿಗೆ ಕಟ್ತಾ ಇರಬೇಕು. ಹಾಗೆ ನಿಮಗೆ ಮಕ್ಕಳೇನಾದ್ರೂ ಇದ್ರು ಅಂತಂದ್ರೆ ಅವ್ರ ಸ್ಕೂಲ್ ಫೀಜು, ಸೊ ಅವ್ರದ್ದು ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೊಳ್ತಾ ಇರಬೇಕು. ಹಾಗೆ ಕರೆಂಟ್ ಬಿಲ್ ಎಲ್ಲ ಕಟ್ತಾ ಇರಬೇಕು. ಸಂಬಂಧಿಕರು ಮನೆಗೆ ಬಂದಾಗ ಅವರನ್ನೆಲ್ಲ ಮೆಚ್ಚಿಸ್ತಾ ಇರಬೇಕು. ಅಕಸ್ಮಾತ್ ನಿಮ್ಮ ಪ್ರೀತಿ ಮಾಡಿದಂಥ ಹುಡುಗಿಯಿಂದ ಕಾಲ್ ಏನಾದರೂ ಬಂದಾಗ ಸಡನ್ ಆಗಿ ನೀವು ಎತ್ತುತ್ತಾ ಇರಬೇಕು. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ನೀವು ಪ್ರೀತಿ ಅಂತ ಬಂದಾಗ ಅವ್ರದ್ದು ಸ್ವಂತ 100%. ಅವ್ರು ನಿಮ್ಮ ಚಾಕ್ರಿ ಮಾಡ್ತಾ ಇರ್ತಾರೆ, ನೀವು ಅವ್ರ ಚಾಕ್ರಿ ಮಾಡ್ತಾ ಇರಬೇಕಾಗುತ್ತೆ. ನೀವು ಮಾಡೋ ಕೆಲಸ ಲೈಕ್ ನೀವು ಯಾವುದೇ ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಒಂದು ದಿನ ನಿಮಗೋಸ್ಕರ ರಜಾನು ಕೂಡ ಕೊಡ್ತಾರೆ. ನೀವು ಆರಾಮಾಗಿರ್ರಿ, ನಿಮ್ಗೆ ಇಷ್ಟವಾದ ರೀತಿಯಲ್ಲಿರ್ರಿ ಅಂತ. ಬಟ್ ಪ್ರೀತಿ ಅಂತ ಬಂದಾಗ ಆ ದಿನನೂ ಕೂಡ ನೀವು ಪ್ರೀತಿಗೋಸ್ಕರ ಇನ್ವೆಸ್ಟ್ ಮಾಡಬೇಕಾಗ್ತಾ ಇರುತ್ತೆ. ಸೊ ಮನೆಯಲ್ಲಿ ಪೆಂಡಿಂಗ್ ಉಳಿದಂತಹ ಎಲ್ಲ ಕೆಲಸನೂ ನೀವು ಮಾಡಬೇಕಾಗಿರುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಅವ್ರನ್ನ ಹೊರಗಡೆಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಪ್ರೀತಿನ ಸಂಪೂರ್ಣವಾಗಿ ವ್ಯಕ್ತಪಡಿಸ್ಬೇಕಾಗ್ತಾ ಇರುತ್ತೆ. ಯಾಕಪ್ಪ ಅಂತಂದ್ರೆ ಈ ಪ್ರೀತಿ ಅಂದ್ರೇನೆ ಸ್ವಂತ. ನೀವು ಅವರಿಗೆ ಸ್ವಂತ, ಅವರು ನಿಮಗೆ ಸ್ವಂತ. ನೀವು ಅವರಿಗೋಸ್ಕರನೇ ಬದುಕಬೇಕು, ಅವರು ನಿಮ್ಗೋಸ್ಕರನೇ ಬದುಕ್ತಾ ಇರ್ತಾರೆ. ಆದ್ರೆ ಆಕರ್ಷಣೆ ಅಂತ ಬಂದಾಗ ಸೂಪರು ಅಂತ ಕೂಡ ಹೇಳ್ತಾ ಇರ್ಬೋದು. ಯಾಕಪ್ಪ ಅಂತಂದ್ರೆ ಅದೊಂದು ಆಕರ್ಷಣೆ ಅಷ್ಟೇ. ಯಾರ್ ಲವರ್ ಆದ್ರೇನಂತೆ, ಹಂಗಿಷ್ಟ ಆದ್ಲು, ನೋಡ್ದೆ, ಮಾತಾಡ್ಸಿದ್ಲು, ಮಾತಾಡ್ದೆ, ಒಂದು ಆಕರ್ಷಣೆ ಅದು. ಸೊ ನೀವು ಎಲ್ಲೋದ್ರೂ ಕೂಡ ಆಕರ್ಷಣೆ. ನೀವು ಮದ್ವೆಗೆ ಹೋದ್ರೂ ಕೂಡ ಅಲ್ಲಿ ಯಾರೋ ನಿಮ್ಗೆ ಇಷ್ಟ ಆಗ್ಬಿಡ್ತಾರೆ. ಸೊ ಅವರು ಕೂಡ ನಿಮ್ಗೆ ಸ್ಮೈಲ್ ಮಾಡ್ತಾರೆ, ನೀವು ಕೂಡ ಅವ್ರ ಜೊತೆ ಅವ್ರಿಗೆ ಸ್ಮೈಲ್ ಮಾಡ್ತೀರಾ. ಅವ್ರು ಎದ್ರಂಬದ್ರ ಕುತ್ಕೊಂಡು ಊಟ ಮಾಡ್ತೀರಾ, ನಗ್ತೀರಾ, ಓಕೆ ಟಾಟಾ ಬಾಯ್ ಬಾಯ್. ಸೊ ಈ ಆಕರ್ಷಣೆ ಅನ್ನೋದು ಹೇಗಪ್ಪ ಅಂತಂದ್ರೆ, ಸೊ ಒಂದು ಆಂಟಿ ನೋಡಿದ್ರಿ, ತುಂಬಾ ಚೆನ್ನಾಗಿದ್ದಾಳೆ, ಮಸ್ತ್ರೆ ಮಸ್ತು. ಆಕರ್ಷಣೆ ಅದು, ಏನ್ ಮಾಡಕ್ಕಾಗೋದಿಲ್ಲ, ತುಂಬಾ ಚೆನ್ನಾಗಿದ್ದಾರೆ. ಹಾಗಾಗಿ ನೋಡ್ದೆ ಅಷ್ಟೇ. ಅವರು ಸ್ಮೈಲ್ ಮಾಡಿದ್ರು, ನಾನು ಸ್ಮೈಲ್ ಮಾಡಿದೆ, ದಟ್ಸ್ ಆಲ್. ಸೊ ಆಕರ್ಷಣೆ. ಆವತ್ತಿನ ದಿನ ನಿಮ್ಗೊಂಥರ ಖುಷಿನೋ ಖುಷಿ. ಆಮೇಲಿಂದ ಮುಂದುವರಿಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇದೆ, ಅವ್ರ ಗಂಡ ತುಂಬಾ ಸ್ಟ್ರಾಂಗ್. ಸೊ ಇವೆಲ್ಲವೂ ಕೂಡ ನಿಮಗೆ ಕಾಡ್ತಾ ಇರ್ತವೆ. ಸೊ ಆಕರ್ಷಣೆ ಅನ್ನೋದು ನೀವು ಟ್ರೈನಲ್ಲಿ ಹೋದಾಗೂ ಕೂಡ ನೀವು ಯಾರಿಗೆ ಬೇಕಾದ್ರೂ ಕೂಡ ಇಷ್ಟ ಆಗ್ಬಿಡ್ಬೋದು. ಆ ಟ್ರೈನ್ ಜರ್ನಿ ಮುಗಿಯೋ ತನಕನೂ ಕೂಡ ನೀವು ಮಸ್ತ್ರೆ ಮಸ್ತ್ ಆರಾಮಾಗಿರ್ಬೋದು. ಹಾಗೆ ಬಸ್ನಲ್ಲಿ ನೀವು ಹೋಗ್ಬೇಕಾದ್ರೂ ಕೂಡ ನಿಮ್ಗೆ ಯಾರೋ ಇಷ್ಟ ಆಗ್ಬಿಡ್ಬೋದು, ನಿಮ್ ಪಕ್ಕದಲ್ಲೇ ಯಾರೋ ಬಂದು ಕುತ್ಕೊಂಡ್ಬಿಡ್ಬೋದು. ಒಂದು ಆಕರ್ಷಣೆ ಅದು. ಸೊ ಓಕೆ, ನಿಮ್ಗೆ ಆ ಜರ್ನಿ ಮುಗಿಯೋ ತನಕನೂ ಕೂಡ ಅವ್ರ ಮೇಲೆ ಒಂಥರ ಪ್ರೀತಿ, ಒಂಥರ ವಿಶ್ವಾಸ, ಒಂಥರ ಅಟ್ಯಾಚ್ಮೆಂಟು. ಓಕೆ, ಆಮೇಲಿಂದ ಗೊತ್ತಿಲ್ಲ ಅವ್ರೆಲ್ಲೋದ್ರೋ ನಾವೆಲ್ಲೋದ್ವೋ, ಒಟ್ಟು ಇದೊಂದು ಆಕರ್ಷಣೆ. ಇದು ಜಸ್ಟ್ ಏನಪ್ಪ, ಎಕ್ಸಿಬಿಷನ್ಗೆ ಹೋದ್ರು ಅಲ್ಲೊಂದು ಬ್ಯೂಟಿಫುಲ್ ಫಿಗರ್,
ನೀವು ಫಿಲಮಿಗೆ ಹೋದ್ರೂ ಓಕೆ, ಫ್ರೆಂಡ್ಸ್ ಮನೆಗೆ ಹೋದ್ರೂ ಓಕೆ. ಒಟ್ಟು ಹೇಗಪ್ಪ ಅಂತಂದ್ರೆ ಈ ಆಕರ್ಷಣೆ ಅನ್ನೋದು ಎಲ್ಲಿ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಆಗ್ತಾ ಇರುತ್ತೆ. ಆ ಆಕರ್ಷಣೆ ಅನ್ನೋದು ಕ್ಷಣಿಕ ಸುಖ, ಅದು ಕ್ಷಣಿಕ. ಆ ಕ್ಷಣದಲ್ಲಿ ನಿಮಗೆ ಒಂದು ಸಂತೋಷ ಕೊಡ್ತಾ ಇರುತ್ತೆ, ಒಂದು ಉಲ್ಲಾಸ ಕೊಡ್ತಾ ಇರುತ್ತೆ. ಅದಾದ ನಂತರ ಮತ್ತೆ ನಿಮ್ದು ಒಂಟಿ ಜೀವನ. ಆಕರ್ಷಣೆ ಅನ್ನೋದು ನಿಮ್ಮ ಟೈಮ್, ಮನಿ, ಎನರ್ಜಿ ಎಲ್ಲದನ್ನು ಕೂಡ ಲಾಸ್ ಮಾಡ್ತಾ ಇರುತ್ತೆ. ಆಕರ್ಷಣೆ ಅನ್ನೋದು ಕ್ಷಣಿಕ, ಅದು ಆ ಕ್ಷಣದಲ್ಲಿ ಮಾತ್ರ ನಿಮಗೆ ಆ ಒಂದು ಖುಷಿ ಸಿಗ್ತಾ ಇರುತ್ತೆ. ಬಟ್ ನೀವು ಯಾವತ್ತಿದ್ರೂ ಕೂಡ ಅಲೋನಾಗೆ ಇರೋ ಪರಿಸ್ಥಿತಿಗಳು ಬರ್ತಾ ಇರ್ತವೆ. ಸೊ ಪ್ರೀತಿ ಅನ್ನೋದು ಅಮರ ಅಂತ ಹೇಳ್ತಾ ಇರ್ತಾರೆ, ಶಾಶ್ವತ ಅಂತ ಹೇಳ್ತಾ ಇರ್ತಾರೆ. ಪ್ರೀತಿಯಲ್ಲಿ ಸುಮಾರು ತರದ ಟಾಸ್ಕ್ ಇದ್ದೇ ಇರುತ್ತೆ. ಬಟ್ ಅದರಲ್ಲೇ ನಿಜವಾದ ಸಂತೋಷ, ನಿಜವಾದ ನೆಮ್ಮದಿ, ಹಾಗೆ ನಿಜವಾದ ಕಾಳಜಿ, ನಿಮ್ಮ ಒಂದು ಒಳ್ಳೆದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಒಂದು ಭಾಗಿಯಾಗ್ತಾ ಇರ್ತಾರೆ. ನಿಮ್ಮನ್ನ ಪ್ರೀತಿಸಿದಂಥವರು ನಿಮ್ಮ ಒಂದು ಏಳ್ಗೆ ಬಯಸ್ತಾ ಇರ್ತಾರೆ. ನಿಮ್ಮ ಕೇರಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರು ಕೂಡ ಎಲ್ಲದನ್ನು ತ್ಯಾಗ ಮಾಡ್ತಾ ಇರ್ತಾರೆ. ನೀವು ಕೂಡ ತ್ಯಾಗ ಮಾಡ್ತಿರ್ತೀರ. ಅದರಲ್ಲೇ ಒಂದು ಪರಮಾನಂದ, ಸಂತೋಷ ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಈ ಆಕರ್ಷಣೆ ಅನ್ನೋದು ಹೇಗಪ್ಪ ಅಂತಂದ್ರೆ ಜಸ್ಟ್ ಫಾರ್ ಟೈಮ್ ಬೀಯಿಂಗ್, ಟೈಮ್ ವೇಸ್ಟ್ ಅದು. ಸೊ ಓಕೆ, ಸೊ ಈ ತರ ನಾವು ಈ ಒಂದು ಪ್ರೀತಿ ಮತ್ತು ಆಕರ್ಷಣೆ ಬಗ್ಗೆ ತಿಳ್ಕೊಳ್ತಾ ಇರ್ಬೋದು. ಖಂಡಿತವಾಗ್ಲೂ ಆಕರ್ಷಣೆ ಅನ್ನೋದು ಎಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಬೇಕಾದ್ರೂ ಹುಟ್ಟುತ್ತಾ ಇರುತ್ತೆ. ಬಟ್ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗ್ಬೇಕಪ್ಪ ಅಂತಂದ್ರೆ ಅದು ಸುಮ್ಮನೆ ಅಲ್ಲ, ಅದಕ್ಕೊಂದು ಯೋಗ ಇರಬೇಕು. ಅದು ಇದ್ರೆ ಮಾತ್ರ ಆ ಒಂದು ಪ್ರೀತಿ ಅನ್ನೋದು ನಮಗೆ ಸಿಗ್ತಾ ಇರುತ್ತೆ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.